ಈಗಾಗಲೇ ನಾವು ಎರಡೂ ಪಕ್ಷದ ಅಭ್ಯರ್ಥಿಯಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅಂತೇಳಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಈಗಾಗಲೇ ಚುನಾವಣೆಯನ್ನು ಎದುರಿಸಿದ್ದೇವೆ. ನಮ್ಮಲ್ಲಿ ಯಾವುದೇ ವೈಮನಸ್ಸಿಲ್ಲದೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ನಮ್ಮ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರು ಮತ್ತೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರ ಆದೇಶದಂತೆ ನಾವು JDS ಪಕ್ಷದವರು ಬಿಜೆಪಿ ಜೊತೆ ಒಗ್ಗಟ್ಟಿನಿಂದ ಇಡೀ ರಾಜ್ಯಾದ್ಯಂತ ಕೆಲಸವನ್ನ ಮಾಡಿ ಎಲ್ಲ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಈಗ ಈ ರಾಜ್ಯದಲ್ಲಿ ಮತ್ತೊಂದು ಚುನಾವಣೆ ನಮ್ಮ ಕಣ್ಮುಂದೆ ಬಂದಿದೆ. ಅದರಲ್ಲೂ ಕೂಡ ನಮ್ಮ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣವರು ಒಗ್ಗಟ್ಟಿನಿಂದ JDS ಪಕ್ಷದ ಜೊತೆ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಮತ್ತೊಂದು MLC ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ. ಈ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ರಾಜ್ಯದ ಈ ದೇಶದ ದಿಕ್ಸೂಚಿಯನ್ನೇ ಬದಲಾವಣೆ ಮಾಡುವಂತ ಶಕ್ತಿ ನಮ್ಮ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿದೆ. ಅದನ್ನು ಈಗಾಗಲೇ ನಾವು ಬಳಸ್ಕೊಂಡು ಹೋರಾಟವನ್ನ ಮಾಡಿ ಈಗಾಗಲೇ JDS ಕೆಲವೊಂದು ಸೀಟುಗಳನ್ನು ಕೊಟ್ಟಿದೆ. ಅದೇ ರೀತಿ ಬಿಜೆಪಿ ಅಭ್ಯರ್ಥಿಗಳನ್ನ ನಾವು ಎರಡೂ ಅಭ್ಯರ್ಥಿಗಳನ್ನ ಒಗ್ಗಟ್ಟಿಂದ ಗೆಲ್ಸ್ಕೊಂಡ್ರೆ ಒಂದು ಹೊಸ ಇತಿಹಾಸವನ್ನ ಬರೀಬಹುದು ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಈ ಒಂದು ತುರ್ತು ಸಭೆ ಕುಮಾರಣ್ಣವರು ನೆನ್ನೆಲ್ಲ ಮೊನ್ನೆ ಸುಮ್ಮನೆ ಒಂದು ಸಭೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಕ್ಕೆ ಇಷ್ಟು ಜನ ನೀವು ಆಗಮಿಸಿದ್ದೀರಿ. ತಾವುಗಳು ಇವತ್ತಿನಿಂದ ಕಾರ್ಯಪ್ರವೃತ್ತರಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಮತದಾರರನ್ನ ನಾವು ಗುರುತಿಸಿ ಅವರನ್ನ ಈ ದೇಶದ ಮತ್ತು ಅಭಿವೃದ್ಧಿಗೆ ಈ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತೇಳಿ ನಾವು ಕಂಕಣ ಕಟ್ಟಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ MLCಗಳನ್ನ ಗೆಲ್ಲಿಸ್ಕೋಬೇಕು ಅಂತೇಳಿ ನನ್ನ ಕಾರ್ಯಕರ್ತರ ಮತ್ತು ಮುಖಂಡರ ಸಮ್ಮುಖದಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಅದೇ ರೀತಿ ಈಗಾಗಲೇ ನಮ್ಮ ನಾಯಕರು ಬಹಳಷ್ಟು ಮಂದಿ ಮಾತಾಡೋರು ಇದ್ದಾರೆ. ಆದರೆ ಇವತ್ತು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೆ ಆದರೆ ನಮ್ಮ ನಿರೀಕ್ಷೆ ಹುಸಿಯಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲೂ ಕೂಡ ಇವತ್ತು ನೀವೆಲ್ಲ ನೋಡಿದಿರಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಭ್ರಷ್ಟ ಸರ್ಕಾರ ಇರೋದು ನಮ್ಮ ಕಣ್ಮುಂದೆ ಇದೆ. ಅವರು ಅಭಿವೃದ್ಧಿಯನ್ನ ಮಾಡದೆ ಜನರ ಮನಸ್ಸನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಮತ್ತು ಬೇರೆ ಬೇರೆ ವಿಷಯಗಳನ್ನ ತಂದು ಮಧ್ಯದಲ್ಲಿ ಕೂರಿಸ್ತಾ ಇರ್ತಕ್ಕಂಥ ನಮ್ಮ ಕಣ್ಮುಂದೆ ಇದೆ. ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ತಾಲೂಕು ಇರ್ಬೋದು, ಯಾವುದೇ ಹೋಬಳಿಯಲ್ಲಿ ಇರ್ಬೋದು, ಯಾವುದೇ ಒಂದು ಸಣ್ಣ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಈ ಸರ್ಕಾರ. ಆ ಒಂದು ಕಾರಣದಿಂದ ಇದನ್ನೆಲ್ಲ ಜನರಿಗೆ ಮನವರಿಕೆ ಮಾಡಿ ಮತಗಳನ್ನ ಏನು ಪದವೀಧರರಿದ್ದಾರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಪದವೀಧರರು ಅವರಲ್ಲಿ ಎಲ್ಲರೂ ಕೂಡ ನಾನು ಒಗ್ಗಟ್ಟು ಕೈ ಮುಗಿದು ಕೇಳ್ಕೊಂತೀನಿ. ಎಲ್ಲರೂ ಕೂಡ NDA ಅಭ್ಯರ್ಥಿಗಳು ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆ ಮತಭಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ JDS, ಜೈ ಬಿಜೆಪಿ.